ಆಗುತ್ತೆ. ಸೊ ಆ ತರ ಇರಬಹುದು. ಕೆಲವೊಂದು ಬೇರೆ ಬೇರೆ ತರದ ನಮ್ಗೆ ಸೇವಿಂಗ್ಸ್ ಅಲ್ಲಿ ಆಗ್ತಾ ಇರುತ್ತೆ ಅಂತ ಹೇಳಿ ನಾವು ಅಲ್ಲಿ ಡಿಸ್ಕೌಂಟ್ ಇರಬಹುದು, ಅಥವಾ ಬೇರೆ ಬೇರೆ ತರದಕ್ಕೆ ಏನೋ ಸಿಗುತ್ತೆ ಅಂತ ನಾವು ಅಲ್ಲಿ ಹೋಗಿ ತಗೊಂಡ್ ಬರ್ತೀವಿ, ಮಾರ್ಟ್ಗಳಿಗೆ ಹೋಗ್ತೀವಿ, ಮಾಲ್ಗಳಿಗೆ ಹೋಗ್ತೀವಿ ಅಂತ. ಸೊ ಉದ್ದೇಶ ಏನಿದ್ರದ್ದು ಓನ್ಲಿ ಸೇವಿಂಗ್ಸ್. ಸೊ ಸೇವಿಂಗ್ಸ್ ಬೇಕು ಅಂತ ಎಲ್ರು ಕೂಡ ಆಸೆ ಪಡ್ತೀವಲ್ವಾ. ಎಲ್ಲಿ ಲೇಡೀಸ್, ಎಸ್ಪೆಷಲಿ ಲೇಡೀಸ್ ಆದ್ರೆ ಎಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಲ್ಲಿ ಹೋಗಿ ತಗೊಂಡ್ ಬರ್ತೀವಿ. ಎಲ್ಲಿ ನಮ್ಗೆ ಏನು ಉಳಿತಾಯ ಆಗುತ್ತೆ ಅಂತ ನೋಡ್ತಾ ಇರ್ತೀವಿ, ಅಲ್ಲಿ ಹೋಗಿ ತಗೊಂಡ್ ಬರ್ತೀವಿ. ಹಾಗಾದ್ರೆ ನೋಡೋಣ, ದಿನನಿತ್ಯ ನಮ್ಮ ಖರ್ಚು, ನಮ್ಮ ಮನೆಗೆ ಎಲ್ಲಿಂದ ನಾವು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಮನೆಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್, ದಿನನಿತ್ಯ ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಇಂದ ನಮ್ಗೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ನೋಡ್ಬೋದು. ಈ ದಿನನಿತ್ಯ ಏನೆಲ್ಲ ಬೇಕಾಗುತ್ತೆ ನಮ್ಗೆ, ಬೆಳಗ್ಗೆದಿಂದ ಸಂಜೆ ಸೋಪು, ಪೇಸ್ಟು, ಬ್ರಷು, ಮನೆ ಕ್ಲೀನ್ ಮಾಡೋದಿರ್ಬಹುದು, ಪಾತ್ರೆ ಕ್ಲೀನ್ ಮಾಡೋದಿರ್ಬಹುದು, ಪೂಜೆ ಮಾಡಕ್ಕೆ ಅಗರಬತ್ತಿ ಇರಬಹುದು, ಬೇರೆ ಬೇರೆ ತರದ್ದು ಎಷ್ಟೊಂದು ವಸ್ತುಗಳನ್ನ ನಾವು ಮನೆಗೆ ದಿನನಿತ್ಯ ಬೇಕಾಗುವಂತ ವಸ್ತುಗಳು. ಒಂದು ತಿಂಗಳಿಗೆ ಅಂದ್ರೆ ನಮ್ಗೆ ಬಜೆಟ್ ಎಷ್ಟಾಗುತ್ತೆ, ಒಂದು 3,000 ರೂಪಾಯಿ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಈ 3,000 ರೂಪಾಯಿದ ಐಟಮ್ ನ ನಾವು ಪ್ರತಿ ತಿಂಗಳು ತಗೋತಾ ಇರ್ತೀವಿ. ಅದರಿಂದ ಏನಾದ್ರೂ ಉಳಿತಾಯ ಆಗ್ತಾ ಇದೆಯಾ ನಿಮ್ಗೆ? ಕ್ವಶನ್ ಮಾಡ್ಕೊಳ್ಳಿ, ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದ್ರೂ ಉಳಿತಾಯ ಆಗ್ತಾ ಇದೆಯಾ? ಪ್ರತಿ ತಿಂಗಳು 3,000 ರೂಪಾಯಿ ಅಂತ ತಗೋತಾ ಇದ್ದೀವಿ. ಸೊ ಒಂದು ವರ್ಷಕ್ಕೆ 3,000 ಅಂದ್ರೆ ಖಂಡಿತ ಎಷ್ಟಾಗುತ್ತೆ ನಮ್ಗೆ? 3,000 ಅಂದ್ರೆ 36,000 ನಾವು ಖರ್ಚು ಮಾಡ್ತಾ ಇರ್ತೀವಿ ಪ್ರತಿ ತಿಂಗಳು. ಸೊ ಅಲ್ಲಿ ಏನಾದ್ರೂ ನಮ್ಗೆ ಉಳಿತಾಯ ಇದೆಯಾ? ಖಂಡಿತ ಇಲ್ಲ. ಎಷ್ಟು ಉಳಿತಾಯ ಅಂದ್ರೆ ಒಂದು 100-200 ರೂಪಾಯಿ ಅಷ್ಟೇ. ನಾವು ಮಾರ್ಟ್ಗಳಿಗೆ ಹೋದಾಗೆಲ್ಲ ತಿಂಗಳಿಗೆ ಒಂದು 100 ರೂಪಾಯಿ, 150 ರೂಪಾಯಿ ಏನೋ ಅಷ್ಟೇ ಸೇವಿಂಗ್ಸ್ ಆಗ್ಬೋದು. ಸೊ ಅದಕ್ಕಿಂತ ಜಾಸ್ತಿ ನಮ್ಗೆ ಖಂಡಿತ ಆಗೋದೇ ಇಲ್ಲ. ಆದ್ರೆ ಇಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ, ಈ ಕಂಪನಿನಲ್ಲಿ ನಮ್ಗೆ ಬೇಕಾದಷ್ಟು 50% ಅಷ್ಟು ನಾವು ಉಳಿತಾಯ ಮಾಡಕ್ಕೆ ಆಗ್ತಾ ಇದೆ. ನಮ್ ತಿಂಗಳಿಗೆ ತಗೊಳ್ಳುವಂತ ಪ್ರಾಡಕ್ಟ್ಸ್ ಅಲ್ಲಿ ಪ್ರತಿ ತಿಂಗಳು ನಾವೇನು ಸೋಪು, ಪೇಸ್ಟ್ ತಗೋತಾ ಇರ್ತೀವಿ, ಆ ಪ್ರಾಡಕ್ಟ್ ತಗೊಳ್ಳೋದ್ರ ಮೂಲಕ ನಾವು ಸುಮಾರಾಗಿ 50% ಅಷ್ಟು ಬೆನಿಫಿಟ್ ನ ಪಡಿಬಹುದು. ಸೊ ಅದೇ ಬೆನಿಫಿಟ್ ಯಾವ ತರ ಅಂದ್ರೆ, ಇವಾಗ ಇಲ್ಲಿ ಎಲ್ರಿಗೂ ಡಿಸ್ಕೌಂಟ್ ಇಷ್ಟ ಅಲ್ವಾ? ಸೊ ಇದ್ರಲ್ಲಿ ಕೂಡ ನಾವು ತಗೊಳ್ತಾ ಇರುವ ಪ್ರಾಡಕ್ಟ್ ಕಂಪನಿನಲ್ಲಿ ನಮ್ಗೆ ಸುಮಾರು 15% ಅಷ್ಟು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಸೊ 15% ಡಿಸ್ಕೌಂಟ್ ಅಂದ್ರೆ ತಿಂಗಳಿಗೆ ಒಂದು 3,000 ರೂಪಾಯಿದ 3,000 ಐಟಮ್ಗೆ ನಮ್ಗೆ 15% ಅಂದ್ರೆ 450 ರೂಪಾಯಿ ವರೆಗೆ ಆಗತ್ತೆ. ಸೊ 450 ರೂಪಾಯಿ ನಾವು ತಿಂಗಳಿಗೆ ಒಂದು ಲೆಕ್ಕ ಮಾಡಿದ್ರೆ, ಅಂದ್ರೆ 12 ತಿಂಗಳಿಗೆ ನಾವು ಲೆಕ್ಕ ಮಾಡಿದ್ರೆ ಸುಮಾರು 5,000. ನೀವು ಬರಿತಾ ಹೋಗಿ, ಯಾಕಂದ್ರೆ ಇಲ್ಲಿ ನಮ್ಗೆ ಉಳಿತಾಯ, ನಾನು ಹೇಳೋದನ್ನ ನೀವು ಬರಿತಾ ಹೋದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತಾಗತ್ತೆ. 5,400 ರೂಪಾಯಿವರೆಗೆ ನಮ್ಗೆ ಅಲ್ಲಿ ಒಂದು ವರ್ಷಕ್ಕೆ ಸೇವಿಂಗ್ಸ್ ಆಗತ್ತೆ. ಅದೇ ತರ ಇದ್ರಲ್ಲಿ ಸಿಗುವಂತ ಫ್ರೀ ಪ್ರಾಡಕ್ಟ್ಸ್, ಪ್ರತಿ ತಿಂಗಳು ನಮ್ಗೆ 10% ಅಷ್ಟು ಫ್ರೀ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ಅದು ತಿಂಗಳಿಗೆ 300 ರೂಪಾಯಿ ಇರುತ್ತೆ. ಸೊ ವರ್ಷಕ್ಕಾಗುವಾಗ 3,600 ರೂಪಾಯಿ ಆಗಿರುತ್ತೆ ಒಂದು ವರ್ಷಕ್ಕೆ. ಸೊ ಹಾಗೆ 10% ನಮ್ಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಅಂದ್ರೆ ನಾವ್ ಏನು ತಗೋತೀವಿ ಅದ್ರ ಮೇಲೆ ನಮ್ಗೆ ಕ್ಯಾಶ್ ಬ್ಯಾಕ್, ಫ್ರೀ ಪಾಯಿಂಟ್ಸ್ ಅಂತ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದು ಸುಮಾರು ಒಂದು ವರ್ಷಕ್ಕೆ 1,800 ವರೆಗೆ ಸಿಗುತ್ತೆ. ಸೊ ಆಮೇಲೆ ಇದರಲ್ಲಿ ಸಿಗುವಂತ ಲಾಯಲ್ಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ತಿಂಗಳು ನಾವು ಲಾಯಲ್ ಕಸ್ಟಮರ್ ಆದಾಗ, ಒಂದು ಅಂಗಡಿಯಲ್ಲಿ ಏನೋ ತಗೋತಾ ಇದೀವಿ ಅಂದ್ರೆ ಕಂಪನಿಗೆ ನಾವು ಒಂದು ಲಾಯಲ್ ಕಸ್ಟಮರ್. ಸೊ ನಮ್ಗೆ ಈ ಕಂಪನಿನಲ್ಲಿ ಪ್ರತಿ ತಿಂಗಳು ನಾವು ಒಂದು 3,000 ರೂಪಾಯಿ ತಗೊಂಡಾಗ ಒಂದು 6 ಮಂತ್ಸ್ ಆದ್ಮೇಲೆ 7th ಮಂತ್ಗೆ 3,000 ರೂಪಾಯಿ ಫ್ರೀ ಸಿಗತ್ತೆ. ಅದೇ ತರ ನಾವು ಲಾಯಲ್ಟಿ ಪ್ಲಸ್ ಅಂದ್ರೆ ಒಂದು ವರ್ಷ ಕಂಟಿನ್ಯೂಸ್ ತಗೋತಾ ಇದ್ರೆ ನಮ್ಗೆ ವರ್ಷಕ್ಕೆ 2 ಕೂಪನ್, ಒಂದು ವರ್ಷ ಮಾಡಿದಕ್ಕೆ 2 ಕೂಪನ್ ಅಂದ್ರೆ 6,000, 3,000, 6,000 ರೂಪಾಯಿದ್ದು 2 ಕೂಪನ್ ಸಿಗುತ್ತೆ. ಸೊ ಒಂದು ವರ್ಷಕ್ಕೆ 3,000ಕ್ಕೆ ಒಂದು ಕೂಪನು, 6,000ಕ್ಕೆ 3,000ದ 2 ಕೂಪನ್, 6,000 ಒಟ್ಟು 9,000 ನಮ್ಗೆ ಫ್ರೀ ಆಗಿ ಸಿಗುವಂತದ್ದು. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಖಂಡಿತ 18,000 ಆಗತ್ತೆ ನಿಮ್ಗೆ. ಡಿಸ್ಕೌಂಟ್ ಸೇರಿದ 5,400 ರೂಪಾಯಿದು ಡಿಸ್ಕೌಂಟು, ಕ್ಯಾಶ್ ಬ್ಯಾಕ್ 1,800, ಹಾಗೆ ಫ್ರೀ ಪ್ರಾಡಕ್ಟ್ 3,600, ಲಾಯಲ್ಟಿಯಲ್ಲಿ ನಮ್ಗೆ 9,000 ಅಂತ ಸೇರಿದ್ರೆ, ಒಟ್ಟು ಸೇರಿದ್ರೆ 18,000 ಆಗಿರುತ್ತೆ. ಸೊ 36,000 ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇರೋದು. 36,000ಕ್ಕೆ ನಮ್ಗೆ 18,000 ಇಲ್ಲಿ ಸೇವಿಂಗ್ಸ್ ಆಗ್ತಾ ಇದೆ. ಸೊ ಎಷ್ಟು ಮೋರ್ ದ್ಯಾನ್ 50% ನಮ್ಗೆ ಬೆನಿಫಿಟ್ಸ್. ಸೊ ಇದು ಹೇಗೆ ಸಾಧ್ಯ ನೀವು ಕೇಳಬಹುದು ಕ್ವಶನ್. ಸೊ ಅಂಗಡಿಯಲ್ಲಿ ನಮ್ಗೆ 100-150 ರೂಪಾಯಿ ಅಷ್ಟೇ ಮಾಡಕ್ಕೆ ಸಾಧ್ಯ ಇದೆ, ಆದ್ರೆ ಇಲ್ಲಿ ತಿಂಗಳಿಗೆ 50%ಕ್ಕಿಷ್ಟು ಜಾಸ್ತಿ ಸಿಗ್ತಾ ಇದೆ ಅಂದ್ರೆ ಇದು ಯಾವ ಸಿಸ್ಟಮ್ ಅಂತ ಕೇಳಬಹುದು ನೀವು. ಸೊ ಖಂಡಿತ ಇದರಲ್ಲಿ ನಾವು ನೋಡ್ಬೋದು. ಅಂದ್ರೆ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇರ್ತೀವಿ, ಅಂಗಡಿಯಿಂದ ತರ್ತೀವಿ, ಏನೇ ವಸ್ತು ಬೇಕಾದ್ರೂ ಅಂಗಡಿಯಿಂದ ತರ್ತೀವಲ್ವಾ.
ಸೊ ಅಂಗಡಿಯವರು ನಮ್ಗೆ ತಯಾರು ಮಾಡಿಕೊಡ್ತಾರಾ? ಖಂಡಿತ ಇಲ್ಲ. ಅಲ್ಲಿ ಅವ್ರು ಎಲ್ಲಿಂದ ತಗೋತಾರೆ? ಅವ್ರಿಗೆ ಯಾರೋ ರಿಟೇಲರು, ಹೋಲ್ಸೇಲರು ತಂದು ಕೊಡ್ತಾರೆ. ಸೊ ಆ ಹೋಲ್ಸೇಲರು ಬೇರೆ ಅವರಿಗೆ ಏಜೆನ್ಸಿ ಇರ್ತಾರೆ. ಸೊ ಅವ್ರ ಮೂಲಕ. ಸೊ ಆ ಮ್ಯಾನುಫ್ಯಾಕ್ಚರ್ ಇಂದ ನಮ್ ಕೈಗೆ ಬರ್ಬೇಕಾದ್ರೆ ಸುಮಾರು ಜನ ಮಧ್ಯವರ್ತಿಗಳು ಇರ್ತಾರೆ. ಆ ಮಧ್ಯವರ್ತಿಗಳಿಗೆ ಹೋಗುವ ದುಡ್ಡು, ಮತ್ತೆ ಅದರ ಮಧ್ಯದಲ್ಲಿ ಏನೇ ಒಂದು ಐಟಮ್ ಬಂದಿರೋ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೊಸ ಐಟಮ್ ಬಂದಾಗ ಹೇಗ್ ಗೊತ್ತಾಗುತ್ತೆ? ಟಿವಿನಲ್ಲಿ ಆಡ್ ಬರುತ್ತೆ ಅಲ್ವಾ? ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಆ ಅಡ್ವರ್ಟೈಸ್ಮೆಂಟ್ಗೆ ಹೋಗುವ ದುಡ್ಡು, ಮಧ್ಯವರ್ತಿಗಳಿಗೆ ಹೋಗುವ ದುಡ್ಡು ಅಲ್ಲಿ ನಾವು ಯಾರು ಕೊಡ್ಬೇಕು ಅದನ್ನ? ನಮ್ ಕೈಯಿಂದನೇ ಹೋಗುತ್ತೆ. ಸೊ ಒಂದು ಮ್ಯಾನುಫ್ಯಾಕ್ಚರರ್ ಮತ್ತೆ ಒಂದು ಕಸ್ಟಮರ್ ಹತ್ರ ಇವಾಗ ಇಲ್ಲಿ ಕಸ್ಟಮರ್ ಇದ್ದಾರೆ, ಇಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಮಧ್ಯವರ್ತಿಗಳು ಇರ್ತಾರೆ. ಸೊ ನಾವು ಕೊಡುವಂತ ದುಡ್ಡು ಇವರಿಗೆಲ್ಲ ನಾವು ಕೊಟ್ಟು ಮಧ್ಯವರ್ತಿ ಮ್ಯಾನುಫ್ಯಾಕ್ಚರ್ ಇಂದ ನಮ್ ಕೈಗೆ ಬರ್ಬೇಕಾದ್ರೆ ಇಷ್ಟು ಜನರ ಕೈದಾಟಿ ಬರುತ್ತೆ. ಸೊ ಅಲ್ಲಿ ಅವರಿಗೆಲ್ಲ ದುಡ್ಡು ಹಂಚಿಕೆ ಆಗುತ್ತೆ. ಸೊ ಅದನ್ನ ನಾವೇ ಕೊಡ್ಬೇಕಾಗತ್ತೆ. ಸೊ ಇದನ್ನ ನಾವು ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಹೇಳ್ತೀವಿ. ಸೊ ಅದೇ ಡೈರೆಕ್ಟ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಮತ್ತೆ ಕಂಪನಿ ಮಾತ್ರ ಇರುತ್ತೆ, ಕಸ್ಟಮರ್ ಇರ್ತಾರೆ, ಮತ್ತೆ ಮ್ಯಾನುಫ್ಯಾಕ್ಚರರ್, ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ ಕೈಗೆ ಪ್ರಾಡಕ್ಟ್ ಬರೋದು. ಸೊ ಅದ್ರಲ್ಲಿ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ಸೊ ಆ ಮಧ್ಯವರ್ತಿಗಳಿಗೆ ಮತ್ತೆ ಅಡ್ವರ್ಟೈಸ್ಮೆಂಟ್ಗೆ ಹೋಗೋ ದುಡ್ಡನ್ನ ಇಲ್ಲಿ ನಾವು ನಮ್ಗೆ ಸಿಗುತ್ತೆ. ಅದ್ರ ಮೂಲಕ ನಾವು ಸೇವಿಂಗ್ಸ್ ಅನ್ನ ಮಾಡಬಹುದು. ಅದಕ್ಕೆ ಇದನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಹೇಗೆ? ಇದು ಯಾರು ಕೊಡ್ತಾ ಇದ್ದಾರೆ? ಇದ್ರಲ್ಲಿ ಕೊಡುವಂತ ಕಂಪನಿ ಯಾವ್ದು ಅಂತ ನೋಡೋಣ. ಯಾಕಂದ್ರೆ ಎಲ್ರು ಕೂಡ ನೋಡೋದು ಒಂದು ಕಂಪನಿ ಯಾವ ತರ ಇರುತ್ತೆ. ಯಾಕಂದ್ರೆ ತುಂಬಾ ಡೌಟ್ ಇರುತ್ತೆ ಅಲ್ವಾ? ತುಂಬಾ ಜನರಿಗೆ ಇದು ಒಂದು ಸ್ಕೀಮ್ ಇರ್ಬಹುದು ಅಥವಾ ಬೇರೆ ಯಾವುದೇ ತರ ಇರ್ಬಹುದು, ಮೋಸ ಹೋಗ್ಬಹುದು ಅಂತ ತುಂಬಾ ಹೊರಗಡೆ ಎಲ್ಲ ಆಗ್ತಾ ಇದೆ. ಸುಮಾರು ಜನ ಮೋಸ ಹೋಗ್ತಾ ಇದ್ದಾರೆ. ಸೊ ಅಂತ ಒಂದು ಫೀಲ್ ಬರ್ಬೋದು. ಸೊ ಅದಕ್ಕೋಸ್ಕರ ಕಂಪನಿ ಬಗ್ಗೆ ತಿಳ್ಕೊಂಡ್ರೆ, ಇದು ಯಾವ ಕಂಪನಿಯ ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ ತಿಳ್ಕೊಂಡ್ರೆ ಖಂಡಿತ ಇದ್ರಲ್ಲಿ ನಮ್ಗೆ ಯಾವುದೇ ಏನು ಅದ್ರ ಮೇಲೆ ಡೌಟ್ ಬರುವಂತದ್ದು ಚಾನ್ಸಸ್ಸೇ ಇರೋದಿಲ್ಲ. ಯಾಕಂದ್ರೆ ಕಂಪನಿ ಅಷ್ಟು ಚೆನ್ನಾಗಿ ಬೆಳಿತಾ ಇದೆ. ಹಾಗೆ ಇದ್ರಲ್ಲಿ ಕಂಪನಿಯ ಬ್ಯಾಕ್ ಗ್ರೌಂಡ್ ಬಂದು ನೋಡಿದ್ರೆ ಸುಮಾರು 85 ವರ್ಷಗಳಿಂದ ಇದು ಇರುವಂತ ಕಂಪನಿ ಅಂದ್ರೆ ಮೋದಿ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಈ ಮೋದಿ ಗ್ರೂಪ್ ಆಫ್ ಕಂಪನೀಸ್, ಸುಮಾರು ಕಂಪನೀಸ್ಗಳು ಇದ್ರ ಜೊತೆಗೆ ಇದೆ. ಆಲ್ರೆಡಿ ಕಂಪನಿಗಳು ಟೈ ಅಪ್ ಆಗಿರುತ್ತೆ. ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅದರಲ್ಲಿ ನಮ್ಗೆ ಕೊಡ್ತಾ ಇರುವಂತ ಒಂದು ಕಂಪನಿ, ಭಾರತದ ಮೊದಲ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಅಂದ್ರೆ ಮೋದಿ ಕೇರ್. ಸೊ 1996 ಅಲ್ಲಿ 1996ರಲ್ಲಿ ಈ ಕಂಪನಿ ಸ್ಟಾರ್ಟ್ ಆಯ್ತು. ಸೊ ಸಮೀರ್ ಮೋದಿ ಅವರು ಈ ಕಂಪನಿನ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಒಂದೇ ಉದ್ದೇಶ ಇದ್ದಿದ್ದು ಪ್ರತಿ ಭಾರತೀಯರಿಗೂ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ಆ ಉದ್ದೇಶದಿಂದ ಈ ಕಂಪನಿನ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕಾಗಿ ನಮ್ಗೆ ಇಷ್ಟೊಂದು ಸೇವಿಂಗ್ಸ್ ನಮ್ಮ ದಿನನಿತ್ಯದ ಪ್ರಾಡಕ್ಟ್ ಯೂಸ್ ಮಾಡ್ತಾ ನಮ್ಗೆ ಇಷ್ಟೊಂದು ಸೇವಿಂಗ್ಸ್ ಆಗ್ತಾ ಇದೆ. ಸೊ ಈ ಕಂಪನಿ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. 1996 ಇಂದ ಸ್ಟಾರ್ಟ್ ಆಗಿರುವಂತ ಕಂಪನಿ ಇವಾಗ ಸುಮಾರು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಎಲ್ಲಿ ಬೇಕಾದ್ರೂ ನಮ್ಮ ಮೋದಿ ಕೇರ್ ಔಟ್ಲೆಟ್ಗಳು ಸಿಗ್ತಾ ಇದೆ. ಹಾಗೆ ಬೇರೆ ಬೇರೆ ಕಡೆನಲ್ಲಿ ಕಂಪನಿ ಕೂಡ ಟರ್ನ್ ಓವರ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಒಂದು ಪ್ರತಿ ಹಳ್ಳಿಗಳಲ್ಲೂ ಮೋದಿ ಕೇರಿನ ಶಾಪ್ಸ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ನಾವು ಬಿಸ್ನೆಸ್ ಅನ್ನ ಮಾಡಬಹುದು ಇಲ್ಲಿ. ಸೊ ಇದು ಕಂಪನಿ ಬಗ್ಗೆ ತಿಳ್ಕೊಂಡ್ರಿ, ಕಂಪನಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು ಏನು? ಸೊ ಇಲ್ಲಿ ಇದೆಲ್ಲ ತಿಳ್ಕೊಂಡಾಯ್ತು, ಇಷ್ಟು ಸೇವಿಂಗ್ಸ್ ಆಗ್ತಾ ಇದೆ. ಸೊ ಅದಕ್ಕೆ ನಾನೇನ್ ಮಾಡ್ಬೇಕು? ಏನೂ ಇಲ್ಲ, ಜಸ್ಟ್ ಒಂದು ಪ್ರಾಡಕ್ಟ್ ಅನ್ನ ಅಂಗಡಿ ಬದಲಾವಣೆ ಮಾಡೋದ್ರ ಮೂಲಕ ನಾವು ಎಲ್ಲಿ ಹೊರಗಡೆ ಏನ್ ತಗೋತಾ ಇದೀವಿ, ಇಷ್ಟು ವರ್ಷ ತಗೊಂಡಿದೀವಿ, ಏನೂ ಲಾಭ ಆಗಿಲ್ಲ. ಆದ್ರೆ ಇಲ್ಲಿ ಇಷ್ಟೊಂದು ಲಾಭ ಆಗ್ತಾ ಇದೆ ಅಂದ್ರೆ ಖಂಡಿತ ಅಂಗಡಿ ಬದಲಾವಣೆ ಮಾಡೋದ್ರ ಮೂಲಕ ನಾವು ಈ ಕಂಪನಿಗೆ ಜಾಯಿನ್ ಆಗ್ಬಹುದು. ಕಂಪನಿ ಜಾಯಿನ್ ಆಗ್ಬೇಕಾದ್ರೆ ನಾವು ಕೊಡ್ಬೇಕಾಗಿರೋದು ನಾವು ಕೊಡ್ಬೇಕಾಗಿರುವ ಇನ್ವೆಸ್ಟ್ಮೆಂಟ್ ಏನು ಅಂದ್ರೆ ಜಸ್ಟ್ ನಾವು ಮಾಡ್ಬೇಕಾಗಿರೋದು ನಮ್ಮ ಒಂದು ID ಪ್ರೂಫ್. ಸೊ ID ಪ್ರೂಫ್ ಅನ್ನ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದೇ ತರದ ನಿಮ್ಮ ಇದನ್ನ ಕೊಡ್ಬಹುದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ID ಪ್ರೂಫ್, ಅಡ್ರೆಸ್ ಪ್ರೂಫ್ ಮತ್ತೆ ID ಪ್ರೂಫ್ ಬೇಕಾಗುತ್ತೆ. ಸೊ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಸೊ ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮ್ಗೆ ಬೇಕಾಗುತ್ತೆ. ಯಾಕಂದ್ರೆ NEFT ನಿಮ್ಮ ಕಮಿಷನ್ ಎಲ್ಲ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಇಮೇಲ್ ಅಡ್ರೆಸ್ ಇದ್ರೆ ಅದು ಕೊಡ್ಬೋದು. ಮೊಬೈಲ್ ನಂಬರ್ ಜೊತೆಗೆ ನಿಮ್ಮ ಇದನ್ನ ಕಳ್ಸಿಕೊಟ್ಟಾಗ ಖಂಡಿತ ನೀವು
ಒಂದು ಒಳ್ಳೆ ಕಂಪನಿ ಜೊತೆಗೆ ನೀವು ಕೂಡ ಪಾರ್ಟ್ನರ್ ಆಗ್ತೀರಾ, ಪಾರ್ಟ್ನರ್ ಆಗಿ ಇರ್ತೀರಾ. ಸೊ ಅದ್ರ ಜೊತೆಗೆ ನಿಮ್ಗೆ ಒಂದು ಒಳ್ಳೆ ಐಡಿ ಪ್ರೂಫ್ ಕೂಡ ಸಿಗುತ್ತೆ. ಸೊ ಅದ್ರ ಜೊತೆಗೆ ನೀವು ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಹೋಗ್ಬಹುದು. ಸೊ ಇಲ್ಲಿ ಏನು ನಿಮ್ಗೆ ದುಡ್ಡು ಹಾಕಿ ಅಂತ ಯಾರು ಹೇಳಲ್ಲ. ನಿಮ್ಮ ಮನೆಗೆ ಬೇಕಾದಂತ ಐಟಮ್ ಅನ್ನ ತಗೊಳ್ಳೋದ್ರ ಮೂಲಕ ನೀವು ಬಿಸ್ನೆಸ್ ಗೆ ಜಾಯಿನ್ ಆಗ್ತೀರಾ. ಹಾಗಾದ್ರೆ ಇಲ್ಲಿ ಈ ಕಂಪನಿಯಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಬಗ್ಗೆ ಖಂಡಿತ ಇದರಲ್ಲಿ ಸಿಗುವಂತ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಯಾಕಂದ್ರೆ ತುಂಬಾ ಪ್ರಾಡಕ್ಟ್ಸ್ 750ಗಿಂತ ಹೆಚ್ಚು ಪ್ರಾಡಕ್ಟ್ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಗೆ ಏನೆಲ್ಲ ಡಾನ್ ಟು ಡಸ್ಕ್ ಅಂತ ಹೇಳ್ತೀವಿ, ಏನೆಲ್ಲ ಬೇಕಾಗುತ್ತೆ ಅದೆಲ್ಲ ಪ್ರಾಡಕ್ಟ್ಸ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಇಕೋ ಫ್ರೆಂಡ್ಲಿ, ಬಯೋಡಿಗ್ರೇಡೇಬಲ್, ಹಾಗೆ ಫಸ್ಟ್ ಮೊದಲೇದಾಗಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂತದ್ದು ಇಂಡಿಯನ್ ಪ್ರಾಡಕ್ಟ್ಸ್ ನಮ್ಗೆ ಇಲ್ಲಿ ಸಿಗ್ತಾ ಇರೋದು. ಇಂಡಿಯನ್ ಪ್ರೈಸ್, ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇರೋದ್ರಿಂದ ಯಾರು ಕೂಡ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇದು ರೀಚ್ ಆಗೋ ತರ ಕಂಪನಿ ನಮ್ಗೆ ಮಾಡ್ಕೊಟ್ಟಿದೆ. ಹಾಗೆ ಇದರಲ್ಲಿ ಯಾವುದೇ ತರದ ಹಾರ್ಶ್ ಕೆಮಿಕಲ್ಸ್ ಇರೋದಿಲ್ಲ. ಮಲ್ಟಿಪರ್ಪಸ್ ಯೂಸರ್, ಯಾವುದೇ ಒಂದು ಪ್ರಾಡಕ್ಟ್ ತುಂಬಾ ಬಗೆ ನಮ್ಗೆ ಯೂಸ್ ಆಗುತ್ತೆ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರುವಂತದ್ದು. ಫ್ರೆಂಡ್ಸ್, ಯಾರು ಕೂಡ ನಮ್ಗೆ ಗ್ಯಾರಂಟಿ ಕೊಡೋದಿಲ್ಲ ಒಂದು ಪ್ರಾಡಕ್ಟ್ ಮೇಲೆ. ಆದ್ರೆ ಈ ಕಂಪನಿನಲ್ಲಿ ನೀವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಕೊಟ್ರೆ ಖಂಡಿತ 25% ಒಂದು ಯೂಸ್ ಮಾಡಿ ವಾಪಸ್ ಕೊಟ್ರೆ ಖಂಡಿತ ಕಂಪನಿ ವಾಪಸ್ ತಗೊಳುತ್ತೆ. ಸೊ ನಿಮ್ಮ ಹಣ ಕೂಡ ರೀಫಂಡ್ ಸಿಗತ್ತೆ ನಿಮ್ಗೆ. ಸೊ ಅಂತ ಒಂದು ಒಳ್ಳೆ ಕಂಪನಿ ಜೊತೆಗೆ ನೀವು ಇವಾಗ ನಿಮ್ಗೆ ಅವಕಾಶ ತೋರಿಸಿದೀನಿ. ಫ್ರೆಂಡ್ಸ್, ಡಿಸಿಷನ್ ತಗೊಳ್ಳಿ. ಸೊ ಈ ಅವಕಾಶ ಇವಾಗ ನಿಮ್ಮ ಮುಂದೆ ಇದೆ. ಡಿಸಿಷನ್ ತಗೋಬೇಕಾಗಿರೋದು ನೀವು. ಸೊ ಇದ್ರಲ್ಲಿ ತುಂಬಾ ಜನ ಇದ್ದಾರೆ, ತಮ್ಮ ಲೈಫ್ ಅನ್ನೇ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈ ಜಾಬ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಯಾವುದೇ ತರದ ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಅಥವಾ ನೀವು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಎಲ್ರಿಗೂ ಕೂಡ ಒಂದೇ ಪ್ಲಾಟ್ಫಾರ್ಮ್. ಸೊ ಇದ್ರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ತುಂಬಾ ಪ್ರಾಡಕ್ಟ್ಸ್ ಇದೆ. ಸೊ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಇಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬೇಕಾಗಿರುವಂತ ನಮ್ಗೆ ಬೇಕಾಗಿರುವಂತದ್ದು ಟೂತ್ ಪೇಸ್ಟ್. ಸೊ ಎಲ್ರಿಗೂ ಕೂಡ ಒಂದು ಮೇನ್ ಬೇಕಾಗಿರುವಂತ ಐಟಮ್ ಅಲ್ವಾ ಟೂತ್ ಪೇಸ್ಟ್. ಸೊ ಇದ್ರಲ್ಲಿ ಹಲ್ಲು ಉಜ್ಜೋದ್ರಿಂದ ತುಂಬಾ ಜನಕ್ಕೆ ಹಲ್ಲಿನ, ಎಸ್ಪೆಷಲಿ ನಾನು ಮೋದಿ ಕೇರ್ ಕಂಪನಿ ಬಗ್ಗೆ ಬಿಲೀಫ್ ಬರ್ಬೇಕಾದ್ರೆ ಈ ಒಂದು ಪೇಸ್ಟ್ ಬರೀ 1 ತಿಂಗಳಲ್ಲಿ ನನ್ಗೆ ಏನು ಪ್ರಾಬ್ಲಮ್ ಇತ್ತು, ಸೆನ್ಸಿಟಿವಿಟಿ ಇತ್ತು, ತುಂಬಾ ಜುಮ್ ಆಗೋದು, ಬ್ಲೀಡಿಂಗ್ ಆಗೋದು. ಸೊ 1 ತಿಂಗಳಲ್ಲಿ ನಮ್ಗೆ ಈ ಪ್ರಾಬ್ಲಮ್ ತುಂಬಾ ಸಾಲ್ವ್ ಆಗಿದೆ. ಯಾವಾಗದಿಂದ ನಾನು ಯೂಸ್ ಮಾಡ್ತೀನಿ, ಮತ್ತೆ ಆ ಪ್ರಾಬ್ಲಮ್ ಬಂದೇ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಇರುವಂತ ಕ್ವಾಲಿಟಿ ಟೂತ್ ಪೇಸ್ಟ್ ಅಷ್ಟು ಚೆನ್ನಾಗಿದೆ. ಸೊ ಇದು ಹಲ್ಲಿನ ನಮ್ಮ ಇನ್ಯಾಮಲ್ ಆಗಿರ್ಬೋದು, ಅಥವಾ ನಮ್ಮ ಗಮ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇದ್ರು ಕೂಡ ಕ್ಯಾವಿಟೀಸ್ ಫಾರ್ಮ್ ಆಗದಂಗೆ ಕ್ಲೀನ್ ಮಾಡತ್ತೆ. ಆಮೇಲೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದು ಕೂಡ ನಮ್ಗೆ ಕ್ಲೀನ್ ಆಗಿ ಯಾವುದೇ ತರ ಸ್ಮೆಲ್ ಬಾರದಂಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಗಮ್ಸ್ ಅನ್ನು ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ. ನಮ್ಮ ಹಲ್ಲನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಯಾವುದೇ ಬ್ಯಾಡ್ ಸ್ಟೇನ್ಸ್ ಬಾರದೆ ಇರೋದಕ್ಕೆ ಈ ಟೂತ್ ಪೇಸ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಸೋಪ್ಸ್, ಬೇರೆ ಬೇರೆ ವೆರೈಟೀಸ್ ಆಫ್ ಸೋಪ್ಸ್ ಇದೆ. ಪೇಸ್ಟ್ ಅಲ್ಲಿ ಕೂಡ ಹಾಗೆ ವೆರೈಟೀಸ್ ಆಫ್ ಪೇಸ್ಟ್ ಇದೆ. ಸೊ ಅದು ಕೂಡ ನೀವು ನೋಡ್ಕೋಬಹುದು. ಹಾಗೆ ಸೋಪ್ಸ್ ಕೂಡ ಬೇರೆ ಬೇರೆ ವೆರೈಟಿನಲ್ಲಿ ಸಿಗುತ್ತೆ. ಸೊ ನನ್ನ ಹತ್ರ ಇರುವಂತದ್ದು ಇದು ಅಲೋವೆರಾ ಸೋಪ್. ಸೊ ಅಲೋವೆರಾ ವಿತ್ ನೀಮ್ ಮತ್ತೆ ತುಳಸಿ ಎಕ್ಸ್ಟ್ರಾಕ್ಟ್ ಇರುವಂತದ್ದು. ಸೊ ಇದ್ರಲ್ಲಿ ಕೂಡ ಹಾಗೆ ಬೇರೆ ಬೇರೆ ತರದ ರೇಂಜ್ ಇರೋದ್ರಿಂದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು. ಮಾಯಿಶ್ಚರೈಸಿಂಗ್ ಇರ್ಬೋದು, ಅಥವಾ ಪ್ರೊಟೆಕ್ಷನ್ ಗೆ ಕೂಡ ಈ ಸೋಪು ತುಂಬಾ ಬೆಸ್ಟ್ ಯೂಸ್ ಆಗುವಂತದ್ದು. ಹಾಗೆ ನಾವು ಪಾತ್ರೆ ತೊಳೆಯೋದಕ್ಕೆ ನಮ್ಗೆ ಡಿಶ್ ವಾಶ್ ಲಿಕ್ವಿಡ್ ಬೇಕಾಗುತ್ತೆ. ಸೊ ಅದು ಕೂಡ 1 ಡ್ರಾಪ್, ವಂಡರ್ ಮಾಡುವಂತ ಈ ಒಂದು ಪ್ರಾಡಕ್ಟ್ ತುಂಬಾ ಅಂದ್ರೆ ನಾವು ಕಾನ್ಸಂಟ್ರೇಟೆಡ್ ಇರುವುದರಿಂದ, ಕಾನ್ಸಂಟ್ರೇಟ್ ಅಂದ ತಕ್ಷಣ ಏನ್ ಅನ್ಕೋತೀವಿ, ಯಾವುದೇ ತರದ ಕೆಮಿಕಲ್ಸ್ ಏನೋ ಇರ್ಬೋದು ಅಂತ ಅನ್ಕೋತೀವಲ್ವಾ. ಸೊ ಖಂಡಿತ ಇಲ್ಲ, ಇದು ಯಾವುದೇ ಹಾರ್ಶ್ ಕೆಮಿಕಲ್ಸ್ ಇರೋದಿಲ್ಲ. ಫುಡ್ ಸೇಫ್ಟಿ ಅಂದ್ರೆ ನಮ್ಮ ಏನು ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ಅಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ. ಸೊ ಅದು ಪ್ಲೇಟ್ ಅಲ್ಲಿ ಆತರ ಇದ್ದಾಗ ನೀವು ಹೊರಗಡೆ ತೊಳ್ದಾದ್ಮೇಲೆ ನೋಡಿ, ಹೊರಗಡೆ ಮಾರ್ಕೆಟ್ ಪ್ರಾಡಕ್ಟ್ ಹಾಕಿದ್ಮೇಲೆ ಪ್ಲೇಟ್ ಮೇಲೆ ನೋಡಿದ್ರೆ ಕೆಲವೊಂದು ಡಾಟ್ ತರ ಬಂದಿರುತ್ತೆ. ಸೊ ಏನು ಅಂದ್ರೆ ಅದು ಕೆಮಿಕಲ್ಸ್ ಇದು. ಆದ್ರೆ ಇದ್ರಲ್ಲಿ ತೊಳ್ದಾದ್ಮೇಲೆ ಆತರ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ನಾವು ಈಸಿಯಾಗಿ ತೊಳೋದಕ್ಕೆ ನೀರನ್ನು ಕೂಡ ಸೇವ್ ಮಾಡಬಹುದು. ಅಂತ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮ ಡಿಶ್ ವಾಷಿಂಗ್ ಲಿಕ್ವಿಡ್. ಸೊ ಅದರಲ್ಲಿ ಕೂಡ ಸ್ಕ್ರಬ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ನಮ್ಮ ತುಂಬಾ ಸೇವಿಂಗ್ಸ್ ಅನ್ನ ಮಾಡಕ್ಕಾಗುತ್ತೆ. ಹಾಗೆ ಹೇರ್ ಆಯಿಲ್, ಸೆಲೂನ್ ಹೇರ್ ಆಯಿಲ್ ಅಂತ ಇದೆ.
ಆಲ್ಮಂಡ್ ಹೇರ್ ಆಯಿಲ್. ಸೊ ಸ್ಪ್ಲಿಟ್ ಹೇರ್, ಕೂದಲು ಕ್ಲೀನ್ ನೈಸ್ ಆಗಿರೋದು ಅದಕ್ಕೆ ನಮ್ಮ ಆಲ್ಮಂಡ್ ಹೇರ್ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಮಂಡ್ ಹೇರ್ ಆಯಿಲ್ ತುಂಬಾ ಹೆಲ್ಪ್ ಆಗುತ್ತೆ. ಪಿಂಪಲ್ಸ್ ಇರುವವರಿಗೆ ಎಲ್ಲ ತುಂಬಾ ಸ್ಕಿನ್ ಮೇಲೆ ಎಲ್ಲ ತುಂಬಾ ಈ ಟೀನೇಜರ್ಸ್ ಎಲ್ಲ ನೋಡ್ಬೋದು, ತುಂಬಾ ಮುಖದ ಮೇಲೆ ಡಾಟ್ ಡಾಟ್, ಈವನ್ ಮಾರ್ಕ್ಸ್ ಕೂಡ ಹಂಗೆ ಇರುತ್ತೆ. ಸೊ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ನೀಮ್ ಅಂಡ್ ರೋಸ್ಮೆರಿ. ತುಂಬಾ ಜನಕ್ಕೆ ಈ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ತಮ್ಮ ಮುಖನ ಕ್ಲೀನ್ ಆಗಿ, ಇದು ಆಕ್ಚುಲಿ ಮಾಸ್ಕ್, ಫೇಸ್ ಮಾಸ್ಕ್ ತರಾನು ಯೂಸ್ ಮಾಡ್ಕೋಬಹುದು. ಇನ್ನೊಂದು ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇರುವವರಿಗೆ, ಪಿಂಪಲ್ಸ್ ಬರೋರಿಗೆ ಇದನ್ನ ಅಪ್ಲೈ ಮಾಡೋದ್ರಿಂದ ಆ ಪಿಂಪಲ್ಸ್ ಮಾರ್ಕ್ ಜೊತೆಗೆ ನಾವು ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ನಮ್ಮ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತುಂಬಾ ಬೇಕಾದಷ್ಟು ಪ್ರಾಡಕ್ಟ್ಸ್ ಗಳು ಇದೆ. ಸೊ ನಮ್ಮ ಜಾಯಿಂಟ್ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಮ್ಗೆ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ಇದ್ರಲ್ಲಿ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ, ನಮ್ಮ ಬೋನ್ ಅನ್ನ ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ತುಂಬಾ ಜನ ಗ್ಯಾಸ್ಟ್ರಿಕ್ ಇಂದ ಸಫರ್ ಮಾಡ್ತಾ ಇರ್ತಾರೆ ಬಿಕಾಸ್ ಆಫ್ ನಮ್ಮ ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು. ಚೆನ್ನಾಗಿ ಸರಿಯಾಗಿ ತಿಂದೇ ಇರೋದು, ಸರಿಯಾದ ಟೈಮ್ಗೆ ತಿನ್ನಲ್ಲ, ಹೊರಗಡೆ ಫುಡ್ ಜಾಸ್ತಿ ಇಷ್ಟಪಡ್ತೀವಿ. ಸೊ ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಡೈಜೆಷನ್ ಆಗದೇ ಇರ್ಬೋದು, ವಾಮಿಟಿಂಗ್, ಸ್ಟಮಕ್ ಪೇನ್, ಆ ತರ ಬೇರೆ ಬೇರೆ ತರ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ನಮ್ಮ ಹತ್ರ ಇದೆ, ಅಮೃತ ಶಕ್ತಿ. ಸೊ ಇದು ಅಮೃತದಂತೆ ಕೆಲಸ ಮಾಡುತ್ತೆ. ಹೊಟ್ಟೆಯಲ್ಲಿನ ಯಾವುದೇ ಪ್ರಾಬ್ಲಮ್ ಇರ್ಲಿ ಅದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುವಂತದ್ದು. ಸೊ ನಾಳೆ ನಮ್ಗೆ ನಮ್ಮ 7:30 ಸೆಷನ್ ಇದೆ ನಾಳೆ ಕೂಡ. ಸೊ ಅದ್ರಲ್ಲಿ ನಾವು ಬೇರೆ ಬೇರೆ ತರದ ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬಹುದು. ನಾನು ಕೆಲವೊಂದಷ್ಟೇ ಪ್ರಾಡಕ್ಟ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದಕ್ಕಿಂತ ಮೊದಲು ನಮ್ಮ ಪ್ರೋಗ್ರಾಮ್ ಕೆಲವೇ ಟೈಮ್ ಸ್ವಲ್ಪ ಇನ್ನೊಂದು 5-10 ನಿಮಿಷದಲ್ಲಿ ನಮ್ ಪ್ರೋಗ್ರಾಮ್ ಮುಗಿಯುತ್ತೆ. ಅದಕ್ಕಿಂತ ಮೊದಲು ಹೊಸಬ್ರು ಯಾರೆಲ್ಲ ಇವಾಗ ಪ್ರಾಡಕ್ಟ್ ಪ್ಲಾನ್ ಬಗ್ಗೆ ನೋಡಿದ್ರಿ, ಪ್ರಾಡಕ್ಟ್ ಬಗ್ಗೆ ನೋಡಿದ್ರಿ, ಸೊ ಇದ್ರಲ್ಲಿ ನಿಮ್ಗೆ ಏನ್ ಅನ್ಸ್ತು ಅಂತ ನಿಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡ್ಬೋದು. ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಶೇರ್ ಮಾಡೋದು. ಯಾರೆಲ್ಲ ಹೊಸಬ್ರು ಇದಾರೆ, ಯಾರೆಲ್ಲ ಇನ್ವೈಟ್ ಮಾಡಿದೀರಾ ಹೊಸಬ್ರನ್ನ, ಖಂಡಿತ ಅವರನ್ನ ಇನ್ವೈಟ್ ಮಾಡಿ. ಸೊ ಅವ್ರಿಗೆ ಇನ್ವೈಟ್ ಮಾಡಿ ಅವರ ಒಪಿನಿಯನ್ ಅನ್ನ ಶೇರ್ ಮಾಡ್ಬೋದು. ಇವಾಗ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್. ನಮಸ್ತೆ ಜಯಶ್ರೀ ಅವರೇ. ಮಂಜುನಾಥ್ ಟೀಚರ್ ಅಂತ ಇದಾರೆ ನೋಡಿ ಮೇಡಮ್, ಮಂಜುನಾಥ್ ಸರ್. ಸರ್ ಮಂಜುನಾಥ್ ಸರ್, ಇದ್ರೆ ಮಾತಾಡಿ. ನಿಮ್ಗೆ ಏನ್ ಅನಿಸ್ತು ಅಂತ ಪ್ರೋಗ್ರಾಮ್ ನೋಡಿದ್ದೀರಲ್ಲ ಇಷ್ಟೊತ್ತು ಸರ್? ಇಲ್ಲ, ಅವ್ರ ಆ ಹೆಸರಲ್ಲಿ ಯಾರು ಇಲ್ಲ. ಇಲ್ವಾ? ಇಲ್ಲ, ಆ ಹೆಸರಲ್ಲಿ ಯಾರು ಇಲ್ಲ. ಕಲಾವತಿ ಅವರು ಅನ್ಮ್ಯೂಟ್ ಮಾಡಿ ಮಾತಾಡಿ. ಕಲಾವತಿ ಅವರು ಹೊಸೊಬ್ರಲ್ವಾ? ಅದು ನಿಮ್ಮ ಸ್ಪೀಕರ್ ಒತ್ತಿ, ಲೆಫ್ಟ್ ಅಲ್ಲಿ ಒಂದು ಬಟನ್ ಇದೆಯಲ್ವಾ? ನಮಸ್ತೆ ಮೇಡಮ್. ನಮಸ್ತೆ. ಅದೇ ಇವತ್ತು ಹೋಗಿದೀವಿ ಆಫೀಸ್ ಹತ್ರ, ಸ್ವಲ್ಪ ಐಟಮ್ ತಗೊಂಡ್ ಬಂದಿದ್ದೀನಿ ಮೇಡಮ್. ಸಾಯಂಕಾಲ ಒಳ್ಳೇದು. ನಮಗೆ ಯೂಸ್ ಮಾಡಿಲ್ಲ, ಇವಾಗೆ ತಗೊಂಡ್ ಬಂದಿರೋದು ಮೇಡಮ್. ಹೌದಾ? ಯಾರು ನಿಮ್ಮನ್ನ ಕರ್ಕೊಂಡು ಹೋಗಿರೋದು? ಗಣೇಶ್ ಸರ್ ಕರ್ಕೊಂಡು ಹೋಗಿದ್ದಾರೆ ಸರ್. ಗಣೇಶ್ ಸರ್, ಓಕೆ. ವೆರಿ ಗುಡ್. ಪ್ರಾಡಕ್ಟ್ ಯೂಸ್ ಮಾಡಿ. ಗಣೇಶ್ ಅವರು ನಮ್ ಜೊತೆಗೆ ಸುಮಾರು ತಿಂಗಳಿಂದ ಈ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಲೆವೆಲ್ ಅನ್ನ ರೀಚ್ ಮಾಡಿದ್ದಾರೆ. ಸೊ ಖಂಡಿತ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಈ ಬಿಸ್ನೆಸ್ ಹೇಗೆ ಏನು ಅಂತ ಖಂಡಿತ ನಿಮ್ಗೆ ತಿಳಿಸ್ಕೊಡ್ತಾರೆ. ಸರಿ ಮೇಡಮ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ರಘು ಸೈಫೋನ್ ಅಂತ ಇದೆ, ಅದ್ರಲ್ಲಿ ಯಾರಿದ್ದಾರೆ? ರಘು ಇದಾರ? ಮಿಸ್ಟರ್ ರಘು, ವೆಲ್ಕಮ್. ಎಸ್ ಸರ್, ವೆಲ್ಕಮ್. ಪರಿಚಯ ಮಾಡ್ಕೊಡ್ತೀರಾ? ಎಸ್ ಮೇಡಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್. ಇಲ್ಲಿ ಸುದೀಶ್ ನನ್ನ ಫ್ರೆಂಡ್ ಅವರು ಇದ್ರ ಬಗ್ಗೆ ಹೇಳಿದ್ರು, ಮೋದಿ ಕೇರ್ ಬಗ್ಗೆ. ಇದು ಪ್ರಾಡಕ್ಟ್ಸ್ ನಾನು ಇನ್ನ ಬೈ ಮಾಡಿಲ್ಲ, ಬೈ ಮಾಡ್ಬೇಕು. ಸೊ ಕೇಳಿದೀನಿ, ಇದು ಏನು ಈಗ ನಿಮ್ದು ಇವತ್ತು ಸ್ಪೀಚ್ ಮತ್ತೆ ವಿಡಿಯೋ ಕಾಲ್ ಅಲ್ಲಿ ನಾನೆಲ್ಲ ನೋಡಿದೆ. ಸೊ ಮುಂದೆ ನಾನು ಅಲ್ಲಿ ಡಿಸೈಡ್ ಮಾಡಿ ಅದನ್ನ ಖಂಡಿತ ಬೈ ಮಾಡ್ತೀನಿ, ಮತ್ತೆ ಯೂಸ್ ಮಾಡ್ತೀನಿ, ಮತ್ತೆ ಈ ಬಿಸ್ನೆಸ್ಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀನಿ ಮ್ಯಾಮ್. ಎಲ್ಲಿರೋದು ಸರ್ ನೀವು? ಬಾನಸವಾಡಿ, ಬೆಂಗಳೂರಲ್ಲಿ. ಹೌದೌದು. ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದೀರಾ. ಖಂಡಿತ ನಿಮ್ಗೆ ತುಂಬಾ ಜನ ಇದ್ದಾರೆ ನಮ್ಗೆ ಬ್ಯಾಂಗ್ಳೂರಲ್ಲಿ ಇದ್ದುಕೊಂಡು ಹೆಲ್ಪ್ ಮಾಡೋರು. ಸೊ ಖಂಡಿತ ಎಲ್ಲರ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಸುದೀಶ್ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಆಲ್ ದ ಬೆಸ್ಟ್. ಶೋರ್ ಮೇಡಮ್. ಕಾಂಟ್ಯಾಕ್ಟ್ ಮಾಡಿ. ಹೌದು, ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವ್ರನ್ನ ನಾನು
ಸಪೋರ್ಟ್ ತಗೊಂಡು ಜಾಯ್ನ್ ಆಗ್ತೀನಿ. ಮೇಡಮ್ ಎಸ್ ಲಾವಣ್ಯ ಎಸ್ ಅಂತ ಆಲ್ ದ ಇದ್ದಾರೆ ನೋಡಿ. ಬೆಸ್ಟ್. ಥ್ಯಾಂಕ್ ಯು. ಎಸ್ ಇದಾರೆ ಲಾವಣ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಘು ಸರ್. ಪ್ರಕಾಶ್ ಲಾವಣ್ಯ ವಿ ಅಂತ ಇದ್ದಾರೆ. ಲಾವಣ್ಯ. ಹಾಯ್ ಮೇಡಮ್. ಮೇಡಮ್ ಹಾ, ನಮಸ್ತೆ, ಮಾತಾಡಿ. ನಾನು ನಿಮ್ಗೆ ರೇಖಾ ಅಂತ. ಹಾಯ್. ಹಾಯ್. ಹಾಯ್ ಸುದೀಶ್ ಸರ್ ರೇಖಾ, ಜಾಯಿನ್ ಹೇಳಿ. ಮಾಡ್ತಿದ್ದು ನಂಗೆ. ಸುದೀಶ್ ಸರ್ ಜಾಯಿನ್ ಓಕೆ, ಮಾಡ್ತಿದ್ದು ವೆರಿ ನಂಗೆ. ಗುಡ್. ನಾನು ಯೂಸ್ ಮಾಡ್ತಾ ಇದ್ದೀನಿ ಟೂತ್ ಪೇಸ್ಟ್ ಎಲ್ಲ ಚೆನ್ನಾಗಿದೆ. ಲೈಕ್ ಅಮ್ಮಗೂ ಪ್ರೋಟೀನ್ ಪೌಡರ್ ತಗೊಂಡಿದ್ದೀನಿ. ಇನ್ಮೇಲೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಎಸ್, ಏನ್ ಮಾಡ್ತಾ ಇದ್ದೀರಾ ರೇಖಾ ಅವ್ರೆ? ನಾನು DCB ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕಿಂಗ್. ಓಕೆ ಆಲ್ ದ ಹಾ. ಬೆಸ್ಟ್. ಖಂಡಿತ. ನೀವು ಆಲ್ರೆಡಿ ಕನ್ಸಲ್ಟೆಂಟಾ ಅಥವಾ ಹೊಸಬ್ರ ನೀವು? ಕನ್ಸಲ್ಟೆಂಟ್ ಜಾಯಿನ್ ಆಗಿದ್ದೀರಾ? ಹಾ ಮೇಡಮ್ ಆಗಿದ್ದೀನಿ. ಕೋಡ್ ಕ್ರಿಯೇಟ್ ಎಸ್ ಆಗಿದೆ. ಮೇಡಮ್, ಆಲ್ರೆಡಿ ಕನ್ಸಲ್ಟೆಂಟ್ ನಾನು ಸುದೀಶ್ ಇಲ್ಲಿ. ಕನ್ಸಲ್ಟೆಂಟ್. ಓಕೆ ಆಲ್ರೆಡಿ ಅವ್ರು ಕನ್ಸಲ್ಟೆಂಟ್. ಜಾಯಿನ್ ಆಗಿದ್ದಾರೆ, ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ದಾರೆ, ಪ್ಲಸ್ ಇನ್ನೊಬ್ಬರನ್ನ ರೆಫರ್ ಕೂಡ ಮಾಡಿದ್ದಾರೆ ನಮ್ಗೆ ಟೀಮ್ಗೆ. ಓ, ವೆರಿ ನೈಸ್. ಆಲ್ ದ ಬೆಸ್ಟ್. ಖಂಡಿತ ಸುದೀಶ್ ಅವರು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ದಾರೆ. ಅವ್ರ ಹತ್ರ ಮಾತಾಡಿ ಸ್ವಲ್ಪ. ಸೊ ನಿಮ್ಗೂ ಕೂಡ ಒಂದು ಒಳ್ಳೆ ಎಜುಕೇಶನ್ ಕೊಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಆಲ್ ದ ಬೆಸ್ಟ್ ರೇಖಾ ಅವರೇ. ಥ್ಯಾಂಕ್ ಯು ಮೇಡಮ್. ಮೇಡಮ್ ವೆಂಕಟೇಶ್ ಅಂತ ಇದ್ದಾರೆ ಮೇಡಮ್ ಗುಡ್ ಇದ್ರಲ್ಲಿ. ಈವ್ನಿಂಗ್ ಮೇಡಮ್. ಹಾ, ಮೇಡಮ್ ಗುಡ್ ಈವ್ನಿಂಗ್. ವೆಲ್ಕಮ್ ವೆಂಕಟೇಶ್. ಗುಡ್ ಈವ್ನಿಂಗ್. ಮೇಡಮ್ ಥ್ಯಾಂಕ್ಸ್ ಮೇಡಮ್ ಕ್ಲಾಸ್ ಮಾಡಿಕೊಟ್ಟದಕ್ಕೆ. ಆಕ್ಚುಲಿ ನಾನು ಪ್ರೀವಿಯಸ್ ಓಲ್ಡ್ MCನೇ ಮೇಡಮ್, ವಂಶಿ ಮೆಂಬರೇ. ಲೈಕ್ ಈಗ ನಮ್ಮ ರಂಗನಾಥ್ ಸರ್ ಮತ್ತೆ ಸುದೀಶ್ ಶೆಟ್ಟಿ ಸರ್ ಇದಾರಲ್ಲ ಮೇಡಮ್, ಅವ್ರ ಟೀಮೇ. ನನ್ನ ಅಪ್ಲೈನರ್ ರಂಗನಾಥ್ ಶೆಟ್ಟಿ ಮೇಡಮ್, ನಮ್ಮ ರಂಗನಾಥ್ ಸರ್, ಅವ್ರ ಅಪ್ಲೈನರ್ ನಮ್ಮ ಸುದೀಶ್ ಸರ್. ನಮ್ ಪ್ರಾಪರ್ ಬಳ್ಳಾರಿ ಮೇಡಮ್. ಆಕ್ಚುಲಿ ಬೆಂಗಳೂರಿಗೆ ಇದ್ದಾಗ ನಾವು ಓಕೆ ಜಾಯ್ನ್ ಮಾಡಿದ್ವಿ. ಸೊ ಲಿಟ್ಲ್ ಬಿಟ್ ಗ್ಯಾಪ್ ಆಗಿತ್ತು ಮೇಡಮ್. ನಿಮ್ ಕ್ಲಾಸ್ ಇಂದ ಮತ್ತೆ ರಿಫ್ರೆಶ್ ಕ್ಲಾಸ್ ಆಗಿದೆ, ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಸ್ ಸರ್, ಖಂಡಿತ ನಿಮ್ಗೆ ಬೆಳಗಿನ ಸುದೀಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಎಜುಕೇಶನ್ಗೆ ನಮ್ಗೆ ಬೆಳಗಿನ ಕ್ಲಾಸ್ ಇದೆ. ಅದ್ರಲ್ಲಿ ನಿಮ್ಗೆ ತುಂಬಾ ಖಂಡಿತ ನಮ್ಮ ಗ್ರೋತ್ ನಾವೆಲ್ಲರೂ ಕೂಡ ಇಷ್ಟಪಡ್ತೀವಲ್ವಾ, ನಮ್ಮ ಗ್ರೋತ್ ಆಗ್ಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ. ಸೊ ಅಲ್ಲಿ ನಮ್ಗೆ ಸಿಗುತ್ತೆ. ಯಾಕಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋದೊಂದು ಹೊಸ ಕಾನ್ಸೆಪ್ಟ್. ಸೊ ನಮ್ಮ ಜಾಬ್ ಅಲ್ಲಿ ಆಗ್ಲಿ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗ್ಲಿ ಅದು ಇಲ್ಲ. ಸೊ ಇದ್ರಲ್ಲಿ ನಾವು ಬೇರೆ ಎಜುಕೇಶನ್, ನಾವು ಎಷ್ಟೇ ಒಳ್ಳೆ ಟಾಪ್ ಎಜುಕೇಟೆಡ್ ಆಗಿದ್ರು ಕೂಡ ಇದ್ರಲ್ಲಿ ಒಂದು ಒಳ್ಳೆ ಎಜುಕೇಶನ್ ನಮ್ಗೆ ಕೊಡೋದಕ್ಕೆ ನಮ್ಮ ಟೀಮ್ ಅಲ್ಲಿ ನಮ್ಮ ಲೀಡರ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ನಮ್ಗೆ ಇದರಿಂದ ಒಳ್ಳೆ ನಮ್ಮ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ. ಸೊ ವೆಲ್ಕಮ್, ಆಲ್ ದ ಬೆಸ್ಟ್ ಸರ್. ಎಸ್ ಮೇಡಮ್, ಎಸ್ ಥ್ಯಾಂಕ್ ಯು. ನನ್ನ ಏನು ರಂಗನಾಥ್ ಸರ್ ಮತ್ತು ಸುದೀಶ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಆಕ್ಚುಲಿ ಯಾಕಂದ್ರೆ ಮೋದಿ ಕೇರಲ್ಲಿ ಏನಿದೆ ಅನ್ನೋದಕ್ಕಿಂತ ಮೋದಿ ಕೇರಲ್ಲಿ ಏನಿಲ್ಲ ಅನ್ನೋದು ನೋಡಿದ್ರೆ ಡೆಫಿನೆಟ್ಲಿ ಅವ್ರು ರೀಚ್ ಆಗ್ತೀವಿ ಮೇಡಮ್. ಸೊ ಈ ಒಂದು ವಿಸಿಯಲ್ಲಿ ನಮ್ಮ ರಂಗನಾಥ್ ಸರ್ಗೆ ಮತ್ತು ಸುದೀಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಜ್ಯೋತಿ ಮತ್ ಲಾವಣ್ಯ, ನಿಮ್ ಪರಿಚಯ ಮಾಡ್ಕೊಡ್ತೀರಾ? ಪ್ರಸಾದ್ ಅವರಿದ್ದಾರೆ, ಮಹಂತೇಶ್, ಪ್ರಕಾಶ್ ವಿ. ಎಸ್ ಮೇಡಮ್, ಮಹಂತೇಶ್ ಅವರು ಇದ್ದಾರೆ. ಹಾ, ಅವರು ನಾನೇ ಸುದೀಶ್. ನಮ್ಮ ಇದ್ರಲ್ಲಿ ಕೂತು ಒಳ್ಳೆ ಅಗ್ರೆಸಿವ್ ಇದ್ದಾರೆ. ಮಹಂತೇಶ್ ಅನ್ಮ್ಯೂಟ್ ಮಾಡಿ. ಪ್ರಕಾಶ್ ವಿ ಅಂತ ಇದ್ದಾರೆ. ಪ್ರಕಾಶ್ ಅವ್ರ ಅನ್ಮ್ಯೂಟ್ ಆಗುತ್ತಾ ನೋಡಿ. ನಿಮ್ಮ ಲೆಫ್ಟ್ ಮೌಸ್ಟ್ ಬಟನ್ ಇದೆಯಲ್ವಾ, ನಿಮ್ಮ ಸ್ಕ್ರೀನ್ ಮೇಲೆ ಲೆಫ್ಟ್ ಮೌಸ್ಟ್ ಬಟನ್ ಇರುವ ಸ್ಪೀಕರ್ ಇದೆ, ಅದನ್ನ ಪ್ರೆಸ್ ಮಾಡಿ. ಎಸ್, ವೆಲ್ಕಮ್ ಸರ್. ನಮಸ್ತೆ ಮೇಡಮ್. ಇದು ನಮಸ್ತೆ. ನಮ್ಗೆ ಬಂದ್ಬಿಟ್ಟು ನಾಗರಾಜ್ ಅವ್ರು ನಮ್ಗೆ ಇನ್ವೈಟ್ ಮಾಡ್ತಾರೆ, ಅವ್ರ ಕಡೆಯಿಂದ ರೆಫರ್ ಆಗಿರೋದು. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಎಸ್ ಸರ್, ಮಾತಾಡಿ ಸರ್, ಕೇಳಿಸ್ತಾ ಇದೆ. ಮ್ಯಾಮ್, ಪ್ರಾಡಕ್ಟ್ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಮ್. ಟೂತ್ ಪೇಸ್ಟ್ ಮತ್ತೆ ಶಾಂಪೂ, ಪರ್ಫ್ಯೂಮು, ಪ್ಲಸ್ ಸ್ಕಿನ್ ಕೇರ್ದು ಮತ್ತೆ ಹೇರ್ ಆಯಿಲ್ಸ್ ಅದೆಲ್ಲ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಿದೆ ಮ್ಯಾಮ್. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನಾಗರಾಜ್ ಅವ್ರ ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ನಾಗರಾಜ್ ಬಿಲ್ವಾಲ ಅಂತ ಇದಾರಲ್ಲ, ಕೆಲಸ ಮಾಡ್ತಾರೆ. ಓಕೆ, ನಾಗರಾಜ್ ಬಿಲ್ಲವ್ ಅವರು ಇನ್ವೈಟ್ ಮಾಡಿರೋದು. ಹೌದೌದು ಮೇಡಮ್.
ಓಕೆ 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 ಎಸ್ ಸರ್, ಆಲ್ ದ ಬೆಸ್ಟ್. ನಾಗರಾಜ್ ಬಿಲ್ಲವ್ ಅವರು ಹೌದು ನಿಮ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ, ಬಿಸ್ನೆಸ್ ಬಗ್ಗೆ ಎಲ್ಲ ಒಳ್ಳೆ ನಾಲೆಜ್ ಕೊಡ್ತಾರೆ. ಸೊ ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಆಲ್ ದ ಬೆಸ್ಟ್. ಓಕೆ ಥ್ಯಾಂಕ್ ಯು. ಎಸ್ ಯಾ ಮೇಡಮ್ ನಮಸ್ಕಾರ. ನಮಸ್ತೆ. ಮೇಡಮ್ ನಾನು ನಮಸ್ತೆ. ಮಾಂತೇಶ್ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ ಸರ್. ಸುದೀಶ್ ಅವ್ರು ರೆಫರ್ ಮಾಡಿದ್ದು. ಸೊ Yes. ಈ ಪ್ರಾಡಕ್ಟ್ ನ ಇನ್ನ ಯೂಸ್ ಮಾಡಿಲ್ಲ, ನೋಡ್ಬೇಕು ಮೇಡಮ್ ಇದು ಪ್ರಾಡಕ್ಟ್. ಬಟ್ ಓಕೆ ಓಕೆ ಹೇಳಿದ್ದೀನಿ ನಾನು, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಹೌದು ಅಫೋರ್ಡೆಬಲ್ ಪ್ರೈಸ್ ಇದೆ ಇದು, ಕಂಪೇರ್ ಟು ಎನಿ ಪ್ರಾಡಕ್ಟ್ ಅಫೋರ್ಡೆಬಲ್ ಪ್ರೈಸ್ ಇದೆ. ಚೆನ್ನಾಗಿದೆ ಅಂತ Correct. ಹೇಳಿದ್ದಾರೆ, ನಾನು ಯೂಸ್ ಮಾಡ್ತೀನಿ ಮೇಡಮ್, ಅದು ಯೂಸ್ ಮಾಡಿ. ಸೊ ನಾನು Yes, ಜಾಯಿನ್ sir. ಆಗ್ಬೇಕಂತ ಜಾಯಿನ್ ಆಗ್ತಾ ಇದ್ದೀನಿ ನಾನು. ಸೊ ಅದೇ Yes, sir. ಅದೇ Welcome. ಸುದೀಶ್ ಅವ್ರಿಗೆ ಒಂದ್ಸಲ ಮೀಟ್ ಆಗಿ, ಸೊ ಅದೇ ಪರ್ಸನಲ್ ಆಗಿ ಮೀಟ್ ಆಗಿ ಮಾತಾಡ್ಬೇಕು. ಓಕೆ ಸರ್, ಆಲ್ ದ ಬೆಸ್ಟ್. ಖಂಡಿತ ಅವರು ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ, ಏನು ಹೇಗ್ ಮಾಡ್ಬೇಕು ಅಂತ. ಸೊ ಅವರನ್ನ ಫಾಲೋ, ಅವ್ರ ಹತ್ರ ಮಾತಾಡ್ಕೊಳ್ಳಿ. ಖಂಡಿತ ನಿಮ್ಗೆ ವೆಲ್ಕಮ್ ಟು ಮೋದಿ ಕೇರ್. ಓಕೆ ಥ್ಯಾಂಕ್ ಯು. ಲಾವಣ್ಯ, ಎಸ್ ಲಾವಣ್ಯ ಮತ್ತೆ ಜ್ಯೋತಿ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ಹಲೋ, ಎಸ್ ಎಸ್, ಯಾರು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆ, ಮಾತಾಡಿ. ಜ್ಯೋತಿ ಅವರ? ಇಲ್ಲ ಲಾವಣ್ಯ ಅನ್ಮ್ಯೂಟ್ ಮಾಡಿದ್ರು. ಮಾತಾಡ್ತಾ ಇದ್ದಾರೆ. ನಾನ್ ಮಾತಾಡ್ಬೋದಾ? ಜ್ಯೋತಿ ಮಾತಾಡಿ. ಅವರ? ಹಾ 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 ಎಸ್ ಎಸ್ ಜ್ಯೋತಿ ಅವರೇ. ನಮ್ಗೆ ರೆಫರ್ ಮಾಡಿದ್ದು ಜಯಾ ಮೇಡಮ್ ಅವರು. ನಾನ್ ಯಾವತ್ತು ನಾನು ಮೋದಿ ಏನು ನನ್ನ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ, ಬಟ್ ಮ್ಯಾಮ್ ಯೂಸ್ ಮಾಡ್ತಾ ಇದಾರೆ. ಮತ್ತೆ ಅವರು ಎಷ್ಟು ಜನಕ್ಕೆ ರೆಫರ್ ಮಾಡಿದಾರೋ ಎಲ್ಲರೂ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ನನ್ಗೂ ಅವ್ರು ಹೇಳಿದ್ಮೇಲೆ ಓಕೆ, ನಾನು ಒಂದ್ಸರಿ ನೋಡೋಣ ಅಂತ ಅನ್ನಿಸ್ತು. So ಅದಕ್ಕೆ ನಾನು ಜಾಯಿನ್ ಆಗ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು. ಎಸ್ ಮೇಡಮ್, ವೆಲ್ಕಮ್ ವೆಲ್ಕಮ್. ಖಂಡಿತ ಕಾಲ್ ಮಾಡ್ತೀನಿ ನಿಮ್ಗೆ. ಓಕೆ ಶೋರ್. ಓಕೆ 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 ಎಸ್ ಲಾವಣ್ಯ ಅವರೇ, ವೆಲ್ಕಮ್ ಲಾವಣ್ಯ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್ ನನ್ಗೆ ನಾಗರತ್ನ ಮೇಡಮ್ ಜಾಯಿನ್ ಆಗಕ್ ಕೇಳಿದ್ರು. ಓಕೆ Hello. ಓಕೆ ಓಕೆ ಎಸ್ ಎಸ್ ಕೇಳಿಸ್ತಾ ಇದೆ. ಪ್ರಾಡಕ್ಟ್ ಯೂಸ್ ಮಾಡಿಲ್ಲ, ಪ್ರಾಡಕ್ಟ್ ತಗೊಂಡ್ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ಮೇಡಮ್ ರಿಸಲ್ಟ್. ನಾನಿಂದ ಓಕೆ, ಇವಾಗ ನಿಮ್ಗೆ ಪ್ಲಾನ್ ನೋಡಿದ್ರಲ್ವಾ, ಪ್ಲಾನ್ ಹೇಗೆ ಅನ್ಸ್ತು? ಪ್ಲಾನ್ ಮೇಡಮ್ ಅರ್ಧ ಆಗೋಗಿತ್ತು ಅಲ್ಲಿ ಇವಾಗ ನೋಡ್ದೆ. ಓಕೆ ಓಕೆ ನೋ ಪ್ರಾಬ್ಲಮ್. ನಿಮ್ಗೆ ಲಾವಣ್ಯ ಅವರು, ನೀವು ಆಲ್ರೆಡಿ ಒಂದ್ಸಲ ಜಾಯಿನ್ ಆಗಿದ್ರಲ್ವಾ? ಜಾಯಿನ್ ಆಗಿದ್ದೀನಿ ಮೇಡಮ್, ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಮೇಡಮ್. ಓಕೆ 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 ಆಲ್ ದ ಬೆಸ್ಟ್. ಹಲೋ ಮ್ಯಾಮ್. ಮೇಡಮ್ ಯಾ ಹೇಳಿ ಹೇಳಿ ಜ್ಯೋತಿ ಅವರೇ. ಮ್ಯಾಮ್ ಆಕ್ಚುಲಿ ನಾನು ತುಂಬಾ ಲೇಟ್ ಆಗಿ ಜಾಯ್ನ್ ಆದೆ. ನಾನ್ ಜಾಯ್ನ್ ಆಗಕ್ ಆಗಿಲ್ಲ. ನನ್ಗೆ ಅದು ರೆಕಾರ್ಡೆಡ್ ಏನಾದ್ರು ಕಳ್ಸಕ್ ಆಗತ್ತಾ? ಖಂಡಿತ ಖಂಡಿತ ಕಳಿಸ್ತೀನಿ, ರೆಕಾರ್ಡೆಡ್ ಇದೆ, ಕಳಿಸ್ತೀನಿ. ಓಕೆ ಥ್ಯಾಂಕ್ ಯು. ಓಕೆ 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 ಸೊ ಇವಾಗ ನೋಡೋಣ. ಸೊ ಆಲ್ರೆಡಿ ಇದರಲ್ಲಿ ಅಚೀವ್ ಆದವರು ತುಂಬಾ ಜನ ಇದ್ದಾರೆ. ನಾ ಮೊದಲೇದಾಗಿ ಗಣೇಶ್ ಅವರನ್ನ ರೀಸೆಂಟ್ ಆಗಿ ಒಂದು ಒಳ್ಳೆ ಲೆವೆಲ್ ಅನ್ನ ರೀಚ್ ಆಗಿದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡ್ತೀನಿ. 1 ನಿಮಿಷ ನಿಮ್ಮ ಶೇರಿಂಗ್ ಅನ್ನ ಮಾಡಕ್ಕೆ. ವೆಲ್ಕಮ್ ಸರ್, ಗಣೇಶ್ ಸರ್, ವೆಲ್ಕಮ್. ಮೋದಿ ಕೇರ್ ಮಾರ್ನಿಂಗ್. ಗಣೇಶ್, 5 ತಿಂಗಳಿಂದ ನಾನು ನನ್ನ ಬ್ಯಾಕ್ಗ್ರೌಂಡ್ ಬಂದು ಸೈಕಲ್ ಮೆಕ್ಯಾನಿಕ್. ಆಲ್ಮೋಸ್ಟ್ ನಾನು ಅಂಗಡಿಲೇ ಸೈಕಲ್ ಮೆಕ್ಯಾನಿಕ್ ಆಗಿದ್ದು ಮೋದಿ ಕೇರ್ಗೆ ಜಾಯ್ನ್ ಆಗಿ 4 ತಿಂಗಳಾಯ್ತು. ನಾನು ಮೋದಿ ಕೇರ್ನ ಎಲ್ಲಾ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಕ್ಕೇನೆ ನಾನು ಈ ಜಾಗದಲ್ಲಿ ಉಳ್ಕೊಳಕ್ಕಾಗಿದ್ದು. ಉದ್ದೇಶ ಏನಪ್ಪಾ ಅಂದ್ರೆ, ಈ ಯಾವುದೇ ನೆಟ್ವರ್ಕ್ ಮಾರ್ಕೆಟ್ ನಮ್ಗೆ ಸಿಗೋದು ಏನಾದ್ರು ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್. ಮೇನ್ ನಮ್ಮ ಆಪರ್ಚುನಿಟಿಲಿ ಪ್ರಾಡಕ್ಟೇ ನಮ್ಮ ಬ್ಯಾಕ್ ಬೋನ್ ಅಂತ ಒಂದು ಪ್ರಾಡಕ್ಟ್. ತುಂಬಾ ಚೆನ್ನಾಗಿರೋಂಥ ಪ್ರಾಡಕ್ಟ್ ನ ಯೂಸ್ ಮಾಡಿ ನನ್ಗೆ ಒಳ್ಳೆ ಚೆನ್ನಾಗ್ ಅನ್ಸಿದಕ್ಕೆ ನನ್ಗೆ ಗೊತ್ತಿರೋ ಸುಮಾರು ಜನಕ್ಕೆಲ್ಲ ಇದನ್ನ ಹಂಚ್ಕೊಳ್ತಾ ನನ್ನ ಲೈಫ್ ನು ಚೆನ್ನಾಗ್ ಮಾಡ್ಕೊತಾ ನನ್ನ ಜೊತೆ ಬಂದಾಗ ಚೆನ್ನಾಗಾಗ್ಬೇಕು ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ. ಇದು ನನ್ನ ಕಡೆಯಿಂದ ಈ ಸಣ್ಣ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಆಲ್ ದ ಬೆಸ್ಟ್. ಸೊ ತುಂಬಾ ಜನರಿಗೆ ಅವಕಾಶ ಕೊಡಬೇಕು ನೀವು, ಹಾಗೆ ತುಂಬಾ ಜನರನ್ನ ಬೆಳೆಸ್ಬೇಕು ಖಂಡಿತ. ಹಾಗೆ ಸುದೀಶ್ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸುದೀಶ್. 1 ನಿಮಿಷದ ಶೇರಿಂಗ್ ಅನ್ನ ಮಾಡ್ತೀರಾ, ನಿಮ್ ಪರಿಚಯ? ಓಕೆ, ಗುಡ್ ಮೋದಿ ಕೇರ್ ಮಾರ್ನಿಂಗ್ ಮೇಡಮ್. ನನ್ನ ಹೆಸರು ಸುದೀಶ್ ಅಂತ. ಮೋದಿ ಕೇರ್ಗೆ ನಾನು ಏನಕ್ಕೆ ಬಂದೆ ಅಂದ್ರೆ, ಒಂದು ಪೇಸ್ಟ್ ಇಂದ ಬಂದೆ ಮೇಡಮ್. ಯಾಕಂದ್ರೆ ನಮ್ಗೆ ಹಲ್ಲು ನೋವು ಇತ್ತು, ಕ್ಯಾವಿಟೀಸ್ ಇತ್ತು. ಆ ಪ್ರಾಡಕ್ಟ್ ಯೂಸ್ ಮಾಡಿ ಅದರಿಂದ ರಿಸಲ್ಟ್ ತಗೊಂಡು ನಾನು ಮೋದಿ ಕೇರ್ನ ಕಂಟಿನ್ಯೂ ಮಾಡಿದೆ.
ಬಟ್ ಇವತ್ತು ಈ ಮಂತ್ ನಂದು ಡೈರೆಕ್ಟರ್ ಲೆವೆಲ್ ಕೂಡ ಕಂಪ್ಲೀಟ್ ಮಾಡ್ಬೇಕಂತ ಇದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಅಪ್ಲೈನರ್ ದೀಪಕ್ ಸರ್. ಈ ಮಂತ್ ಆಗತ್ತೆ ಖಂಡಿತವಾಗಿ. ಮತ್ತೆ ನನ್ ಸಪೋರ್ಟ್ ಮಾಡಿದಂತ ನನ್ನ ಡೌನ್ಲೋಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಇವತ್ತು ಕ್ಲಾಸಿಗೆ ಕುತ್ಕೊಂಡ್ರು ನನ್ನ ಜೊತೆ ಬಂದು ಮಹಂತೇಶ್ ಇರ್ಬೋದು, ರಘು ಅವ್ರು ಇರ್ಬೋದು, ರೇಖಾ ಅವರು, ಮತ್ತೆ ವೆಂಕಟೇಶ್ ಅವರೆಲ್ಲ, ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಮೇಡಮ್. ಆಗ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಅಟೆಂಡ್ ಮಾಡಿದ್ದಾರೆ, ಮತ್ತೆ ಜಾಯ್ನ್ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಾನು ಖಂಡಿತ ಅವ್ರ ಜೊತೆ ಟಚ್ ಅಲ್ಲಿ ಇರ್ತೀನಿ ಮೇಡಮ್, ಒಂದು ದೊಡ್ಡ ಲೆವೆಲ್ ಅಲ್ಲಿ ಟೀಮ್ ನ ಬೆಳೆಸೋಕೆ. ಎಸ್ ಎಸ್ ಸರ್, ಆಲ್ ದ ಬೆಸ್ಟ್. ವೆರಿ ಗುಡ್ ಲೆವೆಲ್ ರೀಚ್ ಆಗ್ತಾ ಇದ್ದೀರಾ. ಖಂಡಿತ ಒಂದು ರೆಸ್ಪಾನ್ಸಿಬಲ್ ಲೆವೆಲ್, ತುಂಬಾ ಜನರಿಗೆ ಅವಕಾಶ ಕೂಡ ಕೊಡ್ಸಿದೀರಾ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಸೊ ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಖಂಡಿತ ದೀಪಕ್ ಅವರು ಅದು ಒಳ್ಳೆ ಲೀಡರ್. ಈವನ್ ಫಾರಿನ್ ಟ್ರಿಪ್ ಗೆ ಕೂಡ ಅವರು ಕ್ವಾಲಿಫೈ ಆಗ್ತಾ ಇದ್ದಾರೆ, ಶ್ರೀಲಂಕಾ ಟ್ರಿಪ್ ಗೆ. ಸೊ ಖಂಡಿತ ಅವರ ಹೆಲ್ಪ್ ತಗೊಳ್ಳಿ. ನಿಮ್ಗೂ ಕೂಡ ನೀವೇನು ಅಂದ್ಕೊಂಡಿದೀರಾ, ನಿಮ್ ಕನ್ಸು ಏನೆಲ್ಲ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಆಲ್ರೆಡಿ ನಮ್ಮ ಫಾರಿನ್ ಟ್ರಿಪ್ ಅಲ್ಲಿ ಎಲ್ಲ ಎಂಜಾಯ್ ಮಾಡಿ ಬಂದಿರುವಂತ ಶಾರದಾ ಮೇಡಮ್ ಇದ್ದಾರೆ. ಹಾಗೆ ನಾನು ಕೂಡ ಒಂದು ಆಲ್ರೆಡಿ ಫಾರಿನ್ ಟ್ರಿಪ್ ಅನ್ನು ಅಚೀವ್ ಮಾಡಿದ್ದೀನಿ ಈ ಸಿಸ್ಟಮ್ ಮೂಲಕ. ನಾವು ಮಾಡಿರೋದು ಇಷ್ಟೇ, ಅಂಗಡಿ ಬದಲಾವಣೆ ಮಾಡಿದ್ವಿ. ಬೈ ಚೇಂಜಿಂಗ್ ದ ಶಾಪ್ ನಮ್ಗೆ ಇದನ್ನೆಲ್ಲ ಮಾಡಕ್ಕೆ ಅವಕಾಶ ಆಯ್ತು. ಸೊ ನಾನು ಸಿಂಪಲ್ ಹೌಸ್ ವೈಫ್ ಆಗಿರುವಂತ ಶಾರದಾ ಮೇಡಮ್, ಸಿಂಪಲ್ ಬಟ್ ನಮ್ಮ ಮೈ ಟೀಮ್ಗೆ ಒಂದು ಮದರ್ ಇದ್ದಂಗೆ ಅವರು. ಸೊ ಅವರನ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಶಾರದಾ ಮೇಡಮ್. ಎಸ್, ಥ್ಯಾಂಕ್ ಯು ಜಯಶ್ರೀ. ಅಂಡ್ ನೀವೆಲ್ಲ ಯಾರೆಲ್ಲ ಇವತ್ತು ಈ ಅವಕಾಶಕ್ಕೆ ಬಂದಿದ್ದೀರಾ, ಜಾಯಿನ್ ಆಗಿದ್ದೀರಾ, ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದಾರೋ ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಖಂಡಿತ ನಿಮಗೆ ಈ ಅವಕಾಶದಿಂದ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಪರಿವರ್ತನೆ ಆಗುತ್ತೆ. ಸೊ ಆಗ ದಿನ ಅವ್ರನ್ನ ನೆನೆಸ್ಕೊಳ್ಳೋಕೆ ಒಂದು ಅವಕಾಶನೂ ಸಿಗುತ್ತೆ ನಿಮಗೆ. ಬಿಕಾಸ್ ಫಸ್ಟ್ ಸ್ಟೆಪ್ ನೀವೇನ್ ಇಡ್ತೀರಾ, ದಟ್ ಈಸ್ ದ ಮೇನ್ ಥಿಂಗ್. ಸೊ ನಾನ್ ಶಾರದಾಂಬಾಳ್ ಹೌಸ್ ವೈಫ್. ನಾನು ಈ ಅವಕಾಶಕ್ಕೆ ಬಂದಿದ್ದು ಮೇನ್ ಏನಂದ್ರೆ, ಪ್ರಾಡಕ್ಟ್ಸ್ ಹೇಳಿರೋ ಪ್ರಕಾರ ವಂಡರ್ಫುಲ್. ನಮ್ಮ ಪ್ರಾಬ್ಲಮ್ಸ್ ಏನಿದೆಯೋ ಅದಕ್ಕೆ ಸೊಲ್ಯೂಷನ್ ಕೊಡುವಂತ ಪ್ರಾಡಕ್ಟ್ಸ್ ಇದರಲ್ಲಿ ಇದೆ. ಅಂಡ್ ಇಲ್ಲಿ ನಾನು ಒಂದು ಡಿಸೈಡ್ ಮಾಡಿದಿಷ್ಟೇ, ನನ್ನ ಅಂಗಡಿನ ನಾನು ಬದಲಾವಣೆ ಮಾಡ್ತೀನಿ ನಮ್ಮ ಮನೆಗೆ ಬೇಕಾಗಿರೋದು. ಅದರಿಂದ ನಾನು ಏನೆಲ್ಲ ಪಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸಿರೋ ಜಯಶ್ರೀ ಮೇಡಮ್ ನಿಮ್ಗೆ ಹೇಳಿದ್ದಾರೆ. ಖಂಡಿತ ಅದೆಲ್ಲ ನಡೀತಾ ಇರುವಂತದ್ದೇ. ಅಂಡ್ ಆ ಒಂದು ನಿರ್ಧಾರ ನಾನು ತಗೊಂಡು ನನ್ನ ಅಂಗಡಿನ ಬದಲಾವಣೆ ಮಾಡಿದ್ದಕ್ಕೆ ನನಗೆ ಇಲ್ಲಿ ಸಿಕ್ಕಿರುವಂತದ್ದು ನೋಡೋದಕ್ಕೆ ಬೇಕಾದಷ್ಟಿದೆ. ನನ್ನ ಹತ್ರ ಏನ್ ಇಲ್ವೋ ಅದೆಲ್ಲ ಇಲ್ಲಿ ಪಡ್ಕೊಳ್ಳಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿ ಮೋದಿ ಕೇರ್ ಬಿಸ್ನೆಸ್ ನನ್ಗೆ ಸಿಕ್ಕಿರೋದು. ಒಂದು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಚೇಂಜ್ ಆಗಿರೋದು. ಎರಡನೇದು ಫ್ರೀ ಆಗಿ ಫಾರಿನ್ ಟೂರ್ ಹೋಗಿ ಬಂದಿರೋದು. ಒಂದನೇದು ಇನ್ಕಮ್ ಆಗಿರುತ್ತೆ. ಅಂಡ್ ನಾಲ್ಕನೇದು ವಂಡರ್ಫುಲ್ ಪೀಪಲ್, ಫ್ಯಾಮಿಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ. ಮೋದಿ ಕೇರ್ ಇಸ್ ಒನ್ ಟೀಮ್ ಒನ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಒಳ್ಳೆ ರೀತಿಯಾದ ಜನಗಳು ನಮ್ಗೆ ಇಲ್ಲಿ ಪರಿಚಯ ಆಗ್ತಾ ಇದ್ದಾರೆ. ಅಂಡ್ ಎಲ್ಲರ ಜೊತೆಗೂ ವರ್ಕ್ ಮಾಡೋದಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ನನ್ಗೆ. ಅಂಡ್ ಇಲ್ಲಿ ಕನಸು ಇಲ್ಲ ಅಂತ ಹೇಳಿದ್ದಾಗ ಖಂಡಿತ ಒಬ್ಬೊಬ್ರು ಅವ್ರವ್ರ ಕನಸುಗಳನ್ನ ಹೇಳ್ಕೊಂಡಾಗ ನನ್ನಲ್ಲೂ ಇರುವಂತ ಕನಸುಗಳು ಖಂಡಿತ ಎದ್ದು ಬರೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ಅವಕಾಶನ ನಮ್ಗೆ ಈ ಝೂಮ್ ಪ್ಲಾಟ್ಫಾರ್ಮ್ಗೆ ಕೊಟ್ಟಿರುವಂತ ನನ್ನ ಅಪ್ಲೈನ್ ಆದ ಸಂಧ್ಯಾ ಕೃಷ್ಣಮೂರ್ತಿ ಅವರಿಬ್ರಿಗೂ ನನ್ಗೆ ಧನ್ಯವಾದಗಳು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್. ಈ ತರದ ಒಂದು ಅವಕಾಶ ನಮ್ಮ ಭಾರತ ದೇಶ ಜನಗಳಿಗೆ ಒಂದು ಆಜಾದಿ, ದಟ್ ಇಸ್ ಫ್ರೀಡಮ್. ಯಾವ ತರ ಫ್ರೀಡಮ್? ಒಂದು ಫೈನಾನ್ಷಿಯಲ್ ಫ್ರೀಡಮ್ ಆಗಿರ್ಬೋದು, ಟೈಮ್ ಫ್ರೀಡಮ್ ಆಗಿರ್ಬೋದು, ನಮ್ಮ ಜೀವನನೇ ಒಂಥರ ತಿರುಗಿಸೋ ಒಂದು ಅವಕಾಶವಾಗಿ ನಮ್ಗೆ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಅಂತ ಹೇಳ್ತಾ ಬ್ಯಾಕ್ ಟು ಜಯಶ್ರೀ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್ ಫಾರ್ ಯುವರ್ ನೈಸ್ ವರ್ಡ್ಸ್. ಸೊ ಖಂಡಿತ ನಾವೇನು ನಮ್ಮಲ್ಲಿ ಏನಿಲ್ಲ ಅದನ್ನ ಪಡೆಯಬಹುದು ಮೋದಿ ಕೇರ್ ಅವಕಾಶದ ಮೂಲಕ. ಸೊ ನಾನು ಕೂಡ ಸಿಂಪಲ್ ಹೌಸ್ ವೈಫ್ ಆಗಿದ್ದು ಇಷ್ಟು ದೊಡ್ಡ ಪ್ರೋಗ್ರಾಮ್ ಅಲ್ಲಿ, ಈ ತರ ದೊಡ್ಡ ಪ್ರೋಗ್ರಾಮ್ ಅಲ್ಲಿ ಒಂದು ಹೌಸ್ ವೈಫ್ಗೆ ಅನ್ಕೊಳ್ಳಿ, ಒಂದು ಮಾತಾಡ್ಬೇಕು ಅಂತಿದ್ರೆ ಖಂಡಿತ ನಮ್ ಕೈಯಲ್ಲಿ ಮಾತೇ ಬರೋದಿಲ್ಲ. ಸೊ ಅಂದ್ರಲ್ಲಿ ಈ ತರ ನಾವು ಮಾತಾಡ್ಬೇಕು ಅಂತಿದ್ರೆ ಖಂಡಿತ ಇದ್ರಲ್ಲಿ ಇರುವಂತ ಸಿಸ್ಟಮ್, ಇದ್ರಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ, ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ನಾವು ಲರ್ನಿಂಗ್ಸ್ ಮಾಡ್ತಾ ಇದೀವಿ, ಹಾಗೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ಇದು ಒಂದು ಅವಕಾಶ ಇದೆ. ಇಲ್ಲಿ ಕೂಡ ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಇಷ್ಟದ ಪ್ರಕಾರ ಯಾವ್ದು ಕೂಡ ಟಾರ್ಗೆಟ್ ಅಂತ ಇರೋದಿಲ್ಲ. ನಮ್ಗೆ ಏನ್ ಬೇಕಾಗುತ್ತೆ ಅದನ್ನ ನಾವು ಮಾಡ್ತಾ ಹೋಗ್ಬೋದು. ಸಿಸ್ಟಮ್ಯಾಟಿಕ್ ವೇನಲ್ಲಿ ಮಾಡಿದಾಗ ಖಂಡಿತ ಶಾರದಾ ಮೇಡಮ್ ಹೇಳದಂಗೆ ನಮ್ಮ ಕನ್ಸನ್ನೆಲ್ಲ ನಷ್ಟ ಮಾಡ್ಕೋಬಹುದು. ಇದೇ ನಮ್ಗೆ ಪ್ಲಾಟ್ಫಾರ್ಮ್ ಕೊಟ್ಟಿರುವಂತ ಸಂಧ್ಯಾ ಮೇಡಮ್ ಲೆಕ್ಚರರ್ ಆಗಿದ್ರು,
ಹಾಗೆ ಕೃಷ್ಣಮೂರ್ತಿ ಸರ್ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ರು. ಅವರ ನಮ್ಗೆ ಅವರ ಮೆಂಟರ್ಶಿಪ್ ಅಲ್ಲಿ ನಾವು ಈ ತರ ಬೆಳಿತಾ ಇದೀವಿ, ಅವರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಬೆಳಿತಾ ಇದೀವಿ ಹೇಳೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಖಂಡಿತ ಅವರು ಇವಾಗ ಹಾಲಿಡೇಸ್ ನಲ್ಲಿ ಇರೋದ್ರಿಂದ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಖಂಡಿತ ಅವರ ಕಡೆಯಿಂದ ಕೂಡ ಟಿಪ್ಸ್ ಅನ್ನ ನಾವು ಪಡಿಬಹುದಾಗಿತ್ತು. ಸೊ ಯೂತ್ಗೆ ಇನ್ನು ದೀಪಕ್ ಸರ್ ಬರ್ತೀರಾ? ನಿಮ್ಮನ್ನ ವೆಲ್ಕಮ್ ಮಾಡ್ಲಾ? ಫ್ರೀ ಇದ್ರೆ ಖಂಡಿತ ಮಾತಾಡು. ಯಾರಿಗೆ ಎಲ್ಲ ಮಾತಾಡ್ಬೇಕು ಅಂತಿದ್ರೆ ಖಂಡಿತ ಶೇರ್ ಮಾಡಿ. ಇಲ್ಲ ಆಕ್ಚುಲಿ ಅಂದ್ರೆ ಅವ್ರು ನಾವು ಹೊರಗಡೆ ಖಂಡಿತ ಇದ್ದಾರೆ, ದೀಪಕ್ ಅವ್ರು ಹೊರಗಡೆ ಇದ್ದೀನಿ, ಮಳೆ ಬರ್ತಾ ಇದೆ ಅಂತ ಹೇಳಿದ್ರು ಅಲ್ಲೆಲ್ಲ. ಓಕೆ ಸರಿ ಆಯ್ತು. ಓಕೆ, ಸೊ ನಾಳೆ ಬೇರೆ 7:30ಗೆ ಯಾರಾದ್ರೂ ಶೇರ್ ಇದ್ರಲ್ಲಿ ಮಾಡೋದಾದ್ರೆ ಖಂಡಿತ ಮಾಡಿ. ನೀವು ಇವಾಗ ಹೊಸಬ್ರು ಯಾರೆಲ್ಲ ಬಂದಿದ್ದೀರಾ ಖಂಡಿತ ನಿಮ್ಮದೇ ಆದ ಒಂದು ನಿರ್ಧಾರ ತಗೊಳ್ಳಿ. ನಿಮ್ಮ ನಿರ್ಧಾರ ನಿಮ್ಮ ಹತ್ರನೇ ಇರ್ಲಿ, ಬೇರೆ ಯಾರ ಕೈಯಲ್ಲೂ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಈ ಅವಕಾಶ ನೋಡಿದ್ದೀರಾ. ಸೊ ನಿಮಗೆ ಗೊತ್ತಿದೆ ಏನೆಲ್ಲ ಇದರಲ್ಲಿ ಇದೆ ಅಂತ. ಸೊ ನೀವು ಮನೆಯಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ಬೇಕು, ಇವ್ರ ಹತ್ರ ಕೇಳ್ಬೇಕು ಅಂತ ಹೇಳುವಾಗ ಖಂಡಿತ ನಿಮ್ಮ ನಿರ್ಧಾರ ನಿಮ್ ಕೈಯಲ್ಲಿ ಇರಲ್ಲ ಅಲ್ವಾ? ಸೊ ನಿರ್ಧಾರ ನೀವು ತಗೊಳ್ಳಿ. ನಿಮ್ಗೆಲ್ಲಾ ಸಪೋರ್ಟಿಂಗ್ ಸಿಸ್ಟಮ್ ಇಲ್ಲಿ ಸಿಗ್ತಾ ಇದೆ. ಯಾವುದೇ ವಿಧವಾದ ಬೇರೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಕಲಿಯೋದಕ್ಕೆ ಒಳ್ಳೆ ವಂಡರ್ಫುಲ್ ಎಜುಕೇಶನ್ ಸಿಸ್ಟಮು ನಮ್ಗೆ ಸಿಗ್ತಾ ಇರೋದು. ಅದನ್ನ ಕಲಿತಾ ಮಾಡ್ತಾ ಹೋಗ್ಬೇಕು. ಖಂಡಿತ ನಿಮ್ಮ ಏನ್ ಕನಸುಗಳಿದೆಯೋ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಅಂಡ್ ನಾಳೆ ಇದೇ ಟೈಮ್ಗೆ ನಮ್ಗೆ ಪ್ರಾಡಕ್ಟ್ಸ್ ಇಂದ ಸೆಷನ್ ಇರುತ್ತೆ. ಖಂಡಿತ ಎಲ್ಲಾ ಪ್ರಾಡಕ್ಟ್ಸ್ ಬಗ್ಗೆನೂ ನಾಳೆ ಮಾಹಿತಿಗಳು ಸಿಗುತ್ತೆ. ಸೇಮ್ ಲಿಂಕ್ ಅಲ್ಲಿ ಬನ್ನಿ. ಥ್ಯಾಂಕ್ ಯು ಜಯಶ್ರೀ. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೇಟ್ಸ್. ಇವತ್ತು ಏನು ನಿಮ್ ಟೈಮ್ ಕೊಟ್ಟಿದ್ದೀರಾ. ಖಂಡಿತ ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಂತ ಆಗುತ್ತೆ ಅನ್ನೋದನ್ನ ಹೋಪ್ಸ್ ಅನ್ನ ನಾನು ಕೊಡ್ತೀನಿ ನಿಮ್ಗೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.